ಕಾಮಗಾರಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಕಣ್ಣು ಕಾಣದಂತೆ ಮೌನವಾಗಿರುವ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಹಟ್ಟಿ ಪಟ್ಟಣದಲ್ಲಿ ಇವತ್ತು ಏನಪ್ಪಾ ಅಂದ್ರೆ ಜಲಧಾರಿ ಕಾಮಗಾರಿಯ ಒಂದು ಮುಖ್ಯ ಪೈಪ್ ಲೈನ್ ಏನೈತಂದ್ರೆ ಒಂದು ಡ್ರೈನೇಜ್ ಹಟ್ಟಿಯ ಎಲ್ಲಾ ಹೊಲಸು ಏನಪ್ಪಾ ಅಂದ್ರೆ ಎಲ್ಲಾ ಗಲೀಜು ಗಟಾರದು ಮೂರಿದು ಎಲ್ಲ ಗಟಾರದು ಎಲ್ಲ ಅಂದ್ರೆ ಮೂರಿದು ಇಲ್ಲಿ ಬಂದು ಸೇರ್ತದ. ಇಂಥ ಸ್ಥಳದಲ್ಲಿ ಇವತ್ತು ಇಲ್ಲಿ ನೋಡ್ತಾ ಇದ್ರಿ, ಇವತ್ತು ಇಂಥ ಇದ್ರೊಳಗಡೆ ಜಲಧಾರಿಯ ಮುಖ್ಯ ಪೈಪ್ ಲೈನ್ ಅನ್ನು ಮಾಡಿರೋದ್ರಿಂದ ಹಟ್ಟಿಯ ಮತ್ತು ಹಟ್ಟಿಯಿಂದ ಬೇರೆ ಬೇರೆ ಸುತ್ತಮುತ್ತಲು ಹಳ್ಳಿಗಳಿಗೆ ಇದು ಸಂಪರ್ಕ ಕಲ್ಪಿಸುವಂತ ಒಂದು ಪೈಪ್ ಲೈನ್. ಎಲ್ರಿಗೂ ಈ ರೀತಿಯಾದಂತ ಒಂದು ಹೊಲಸು ಉಚ್ಚೆ ಮತ್ತು ಬೇರೆ ಬೇರೆ ಮಲಮೂತ್ರಗಳ ಒಂದು ನೀರನ್ನ ಮಿಶ್ರಿತ ನೀರನ್ನು ಕುಡಿಯುವಂತ ಒಂದು ಪರಿಸ್ಥಿತಿ ಇವತ್ತು ಜಲಧಾರಿಯವರು ಮಾಡಿದ್ದಾರೆ. ಇವತ್ತು ಎಲ್ಲಾ ಅಧಿಕಾರಿಗಳು ಕೂಡ ಕಣ್ಣು ಮುಚ್ಚಿ ಕುಂತಿದ್ದಾರೆ ಮತ್ತು ಹಟ್ಟಿಯಲ್ಲಿರುವಂತ ಪ್ರಮುಖ ಏನು ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮ ಶಾಸಕ ಮಾನಪ್ಪ ವಜ್ಜಲ್ ಆಗಿರ್ಬೋದು, ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಕುಂತಿದ್ದಾರೆ. ಮತ್ತೆ ಇವತ್ತೇನು ಚುನಾವಣೆ ಬಂದಾಗ ನನಗೆ ಊಟ ಹಾಕ್ರಿ, ನಾನು ಇದು ಮಾಡ್ತೇನೆ ಅಂತ ಹೇಳಿ ಅಂತ ಹೇಳುವಂತವ್ರು ಇವತ್ತು ಹಟ್ಟಿಯಲ್ಲಿ ಕೂಡ ಇವತ್ತು ಸಂಪೂರ್ಣವಾಗಿ ಪಟ್ಟಣ ಪಂಚಾಯಿತಿಯಲ್ಲಿರುವಂತ ಎಲ್ಲ ಬಹುತೇಕ ಸದಸ್ಯರು ಏನಪ್ಪಾ ಅಂದ್ರೆ ಇವತ್ತು ಒಂದಲ್ಲ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಭಾಗವಹಿಸುವಂತವ್ರು ಇವತ್ತು ಪಟ್ಟಣ ಪಂಚಾಯತ್ ಸದಸ್ಯರಾಗ್ಯಾರ. ಒಂದಲ್ಲ ಒಂದು ರೀತಿಯಿಂದ ಅಕ್ರಮ ಮಾರ್ಗದ ಮೂಲಕ ಅವ್ರು ದುಡ್ಡು ಗಳಿಸ್ತಾರ. ಆದ್ರೆ ಇಂಥ ಜನಸಾಮಾನ್ಯರು ನೀರು ಕುಡಿಯುವಂತ ಯೋಜನೆ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನ ಅವ್ರು ಎತ್ತೋದಿಲ್ಲ, ಒಂದು ದುಡ್ಡು ಬಿಚ್ಚೋದಿಲ್ಲ. ಬದಲಾಗಿ ಈ ಒಂದು ಗುತ್ತಿಗೆದಾರರಿಂದ ಇವತ್ತು ಏನು ಎಷ್ಟು ಬರ್ತದೆ, 2 ಲಕ್ಷ ಬರಲಿ 4 ಲಕ್ಷ ಬರಲಿ ತಗೊಂಡು ಇವತ್ತು ಕಣ್ಣು ಮುಚ್ಚಿ ಕುಂದಿರುವಂತ ಪರಿಸ್ಥಿತಿ ಇವತ್ತು ಹಟ್ಟಿಯಲ್ಲಿದೆ. ಇದರಿಂದ ಜನಸಾಮಾನ್ಯರು ಏನಪ್ಪಾ ಅಂದ್ರೆ ಇದನ್ನ ಯಾರು ಪ್ರಶ್ನೆ ಮಾಡ್ಬೇಕಂತ ಪ್ರಸಂಗ ಬಂದಿದೆ. ಇದು ಇವತ್ತು ನೋಡ್ತಾ ಇದ್ರಿ, ಇಲ್ಲಿರುವಂತ ಆಟೋ ಚಾಲಕರಾಗಿರ್ಬೋದು, ಜನಸಾಮಾನ್ಯರು ಸಣ್ಣ ಪುಟ್ಟ ದುಡಿಮೆ ಮಾಡ್ಕೊಂತವ್ರು ಇವತ್ತು ಆತಂಕಕ್ಕೀಡಾಗಿದ್ದಾರೆ. ಇಂಥ ನೀರು ನಾವ್ ಹೆಂಗ್ ಕುಡಿಬೇಕಪ್ಪ ಅಂತ ಹೇಳಿ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಹೇಳ್ತದ ಇವತ್ತೆಲ್ಲ ಮನೆ ಮನೆಗೂ ನೀರು ಕೊಡ್ತೀವಿ, ಮನೆ ಮನೆಗೂ ಉಚ್ಚೆ ಕೊಡ್ತಾ ಇದಾರೆ, ಅವ್ರು ನೀರು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಇವತ್ತು ಮಾತಾಡ್ಬೇಕಾಗಿದೆ. ನೀವೇ ನೀರು ಕೊಡಕ್ಕೆ ಇತ್ತಿದ್ರೆ ಉಚ್ಚೆ ಕುಡ್ಸಕ್ಕ ಉಚ್ಚೆ ಕುಡ್ಸಕ್ಕೆ ಇಂತ ಒಂದು ಯೋಜನೆಯನ್ನ ಮಾಡಿದ್ರೆ ಅಂತ ಹೇಳಿ ಇವತ್ತು ಹೇಳ್ಬೇಕಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಗಣಿಯಲ್ಲಿ ನಡೀತಾ ಇರೋ ಜಲಧಾರೆ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಟ್ಟಿ ಪಟ್ಟಣದ ಜನರ ಆರೋಪದ ಪ್ರಕಾರ ಪಟ್ಟಣದ ಸಂಪೂರ್ಣ ಹೊಲಸು ನೀರು ಸೇರ್ಕೊಳ್ಳೋ ಹಳ್ಳದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಡೆಸಲಾಗ್ತಾ ಇದ್ದು, ಇದು ವೈಜ್ಞಾನಿಕ ಹಾಗೂ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡಿಯೋ ನೀರಿನ ಯೋಜನೆಯನ್ನ ಜನರ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಅನುಷ್ಠಾನಗೊಳಿಸಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಹಳ್ಳದೊಳಗೆ ಪೈಪ್ಲೈನ್ ಅಳವಡಿಸಿದ್ರೆ ಭವಿಷ್ಯದಲ್ಲಿ ನೀರಿನ ಮಾಲಿನ್ಯ ಹಾಗೂ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕಾಮಗಾರಿಯನ್ನ ತಕ್ಷಣ ಸ್ಥಗಿತಗೊಳಿಸಿ ತಜ್ಞರಿಂದ ಪರಿಶೀಲಿಸಿ ವೈಜ್ಞಾನಿಕವಾಗಿ ಸೂಕ್ತ ಸ್ಥಳದಲ್ಲಿ ಪೈಪ್ಲೈನ್ ಅಳವಡಿಸಬೇಕು ಅಂತ ಹಟ್ಟಿ ಪಟ್ಟಣದ ನಾಗರಿಕರು ಒತ್ತಾಯಿಸಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಲಧಾರೆ ಹಾಗೂ ಪೈಪ್ಲೈನ್ ಕಾಮಗಾರಿಗಳ ಕುರಿತು ಈ ಭಾಗದಲ್ಲಿ ಈ ಹಿಂದೆಯೂ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿತ್ತು. ಇವತ್ತು ಹಟ್ಟಿಯಲ್ಲಿ ಜಲಜೀವನ್ ಯೋಜನೆ ನೀರಿನ ಬಗ್ಗೆ ಹಲವಾರು ಜನ ಇದನ್ನ ಆಗ್ರಹಿಸಿದ್ದಾರೆ. ಇದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಗಲೀಜ್ ನೀರಲ್ಲಿ ಪೈಪ್ಲೈನ್ ಕೆಲಸ ಮಾಡಕತ್ತಾರ ಅಂತಿಸಿ ಜನಗಳು ಎಲ್ಲರೂ ಸಿಟ್ಟಲ್ಲಿದ್ದಾರೆ. ದಯವಿಟ್ಟು ಮೇಲಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದೀವಿ, ಆದಷ್ಟು ಬೇಗ ಈ ಕೆಲಸ ಕಾಮಗಾರಿ ನಿಂದಿರಿಸಬೇಕು, ಸರಿಯಾದ ಕಾಮಗಾರಿನ ಮಾಡಬೇಕು. ಪಿಲ್ಲರ್ನ ಹಾಕಿ ಇದನ್ನ ಪೈಪ್ಲೈನ್ ಅನ್ನ ನೀವು ಮೇಲಕ್ಕೆ ತಗೊಂಡೋಗಿ ಇದನ್ನ ನೀರನ್ನ ಕಲೆಕ್ಷನ್ ಕೊಡಬೇಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.